ಸರ್, ಈಗ ಪ್ಯಾಲೇಸ್ ಭಾಗದಲ್ಲಿ ಎಲ್ಲೋ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಮತ್ತು 2-3 ಘಟನೆ ಆಗಿದೆ ಅಲ್ಲೇ ಸರ್. ತಾವೇನು ಹೇಳ್ತೀರಿ, ಪೊಲೀಸ್ ಫೇಲ್ಯೂರ್? ನಾನು ಇದು ಅಧಿವೇಶನದಲ್ಲಿ ಹಲವಾರು ಸತಿ ಪ್ರಸ್ತಾಪವನ್ನು ಮಾಡಿದ್ದೀನಿ. ಈ ಕೃತ್ಯ ಅದು ಕಾನೂನು ಮತ್ತು ಸುವ್ಯವಸ್ಥೆ ಅಲ್ಲ, ಇದು ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು, ಒಂದೊಂದು ಅಪಘಾತ ಇದು. ಆದರೂ ಸಹ ಆ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಲ್ಲಿ ನಾನು ಪದೇ ಅದನ್ನ ಪ್ರಸ್ತಾಪ ಮಾಡಿದ್ದೀನಿ, ಮಾಧ್ಯಮದ ಮೂಲಕ ಮಾಡಿದ್ದೀನಿ, ನಮ್ಮ ಕೇಂದ್ರ ಸರ್ಕಾರದ ಒಂದು ಅಧಿವೇಶನದಲ್ಲೂ ಕೂಡ ನಾನು ಮಾಡಿದ್ದೀನಿ. ಸೊ ಅದು ನಾನು ಹೇಳಿದ್ದೀನಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ. ಡ್ರಗ್ಸ್ ಘಟಕದಿಂದ ಹಿಡಿದು ಉಡಯಗಿರಿ ಒಂದು ಪ್ರಕರಣದಿಂದ ಹಿಡಿದು ಇವತ್ತು 2 ಮರ್ಡರ್ಗಳು, ಈಗಲೇ ಇನ್ನೊಂದು ಮರ್ಡರ್ ಆಯಿತು ಮೈಸೂರದಲ್ಲೇ. ಸೊ ಇದೆಲ್ಲನೂ ಕೂಡ ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಮತ್ತು ಏನು ಕಾನೂನು ಸುವ್ಯವಸ್ಥೆ ಇರೋದು ಅದು ಅವರು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗಿದೆ, ಅವ್ರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದೆ ಈ ಸರ್ಕಾರ. ಅದು ತಜ್ಞರು ತೀರ್ಮಾನ ಮಾಡ್ತಾರೆ. ಇದಾಗಲೇ NIA ಬರ್ತಾ ಇದ್ದಾರೆ ಅಂತ ನಿಮ್ಮ ಮೂಲಕನೇ ನಾವು ಕೇಳಿದ್ದೀವಿ. ಅದಾಗುತ್ತೆ, ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸದ್ಯದಲ್ಲಿ ನಾವೆಲ್ಲರೂ ನಿಮ್ಮಂಗೆ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ಅವ್ರು ಮಾಡಿರ್ಬೋದು, ಆದರೆ ನಾವೆಲ್ಲರೂ ಜನಪ್ರತಿನಿಧಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿ ತಜ್ಞರ ಒಂದು ವರದಿ ಪ್ರಕಾರ ನಾವು ಕೂಡ ನಮ್ಮ ಹೇಳಿಕೆಗಳನ್ನು ಮಾಡ್ತೇವೆ. NIA ಇವಾಗಲೇ ಬಂದಿರೋದು, ನಂತರನೂ ಕೂಡ ನಾನು ವೈಯಕ್ತಿಕವಾಗಿ ನಾವೆಲ್ಲರೂ ವಿಶ್ಲೇಷಣೆ ಮಾಡ್ಬೋದು. ಆದರೂ ಸಹ ತಜ್ಞರ ಒಂದು ಏನು ವರದಿ ಇರುತ್ತೆ ಅದರ ಪ್ರಕಾರ ನಾವು ಅಧಿಕೃತವಾಗಿ ನಾವು ಹೇಳಿಕೆಯನ್ನು ಕೊಡೋಣ. ಅಷ್ಟೊಂದು ಪ್ರವಾಸೋದ್ಯಮಗಳು ಇಲ್ಲಿ ಅವಕಾಶ ಇದೆ ಮೈಸೂರಿನಲ್ಲಿ. ನಾನು ಅದನ್ನು ಕೂಡ ಅಧಿವೇಶನದಲ್ಲೇ ನಾನು ರೇಸ್ ಮಾಡಿದ್ದೆ. ಇಡೀ ಕರ್ನಾಟಕದಲ್ಲಿ ಇದು ಈಗ ಏನು ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇರೋ ಕಾರಣಕ್ಕೆ ಇಡೀ ಒಂದು ಪ್ರವಾಸೋದ್ಯಮದ ಒಂದು ಏನು ಆರ್ಥಿಕ ವ್ಯವಸ್ಥೆ ಇದೆ ಅದು ಇವತ್ತು ಹಿನ್ನಡೆ ಆಗ್ತಾ ಇದೆ ಅಂತ. ಹಂಪಿಯಲ್ಲಿ ಫಾರಿನ್ ಟೂರಿಸ್ಟು ಸುಮಾರು 80% ಕಡಿಮೆ ಆಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಒಂದು ಮರ್ಡರ್, ಇಸ್ರೇಲಿ ಟೂರಿಸ್ಟ್ನ ಮರ್ಡರ್ ಮತ್ತು ರೇಪ್ ಆಗಿದ ನಂತರ ಅದು ಸಹಜವಾಗಿ ಇಳಿದಿದೆ. ಅದೇ ರೀತಿ ಎಲ್ಲನೂ ಕಡೆ ಇಂಥ ಒಂದು ಘಟನೆಗಳು ಆಗ್ತಾಯಿದ್ರೆ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಸೊ ಅದಕ್ಕಾಗಿ ಇವರು ಸರಿಯಾದಂಥ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗಿದೆ. ಈ ಪ್ರಕರಣ ನಾನು ಸಹಜವಾಗಿ ಇಂಥ ಒಂದು ಸಮಯದಲ್ಲಿ ನಾನು ಸುಮ್ಮನೆ ರಾಜಕೀಯ ಮಾಡೋಕ್ಕೆ ಹೋಗಲ್ಲ, ಮತ್ತು ಸರ್ಕಾರದ ಮೇಲೂ ಆರೋಪ ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಅಪಘಾತ ಆಗಿರ್ತಕ್ಕಂಥದ್ದು. ನೋಡೋಣ, ತಜ್ಞರ ಒಂದು ವರದಿ ಬರಲಿ, ನಂತರ ನಾವು ನಮ್ಮ ಹೇಳಿಕೆಗಳು ಕೊಡೋಣ. ಇಲ್ಲ ನೋಡಿ, ಈ ಸದ್ಯದಲ್ಲಿ ನಮ್ಮ ಅರಮನೆಗೂ ರಾಜ್ಯ ಸರ್ಕಾರದ್ದು ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆ ಒಂದು ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಅದನ್ನು ಹೊರತುಪಡಿಸಿ ನಾವು ಈ ಒಂದು ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ, ಜನಪ್ರತಿನಿಧಿಗಳು ಆಗುವಾಗ ನಾವು ಅರಮನೆ ಮಂಡಳಿಗೂ ಕೂಡ ಮತ್ತು ನಮ್ಮ DC ಕೂಡ ನಾವು ಆಗ್ರಹವನ್ನು ಮಾಡಿದ್ದೀವಿ. ಹೆಚ್ಚು ಏನು ಜನಸಂಖ್ಯೆ ಇರುವಾಗ, ಪ್ರವಾಸೋದ್ಯಮಕ್ಕೆ ಬಂದಿರತಕ್ಕಂಥ ಪ್ರಯಾಣಿಕರು ಬಂದಿರುವಾಗ ಅವ್ರಿಗೆ ಒಳ್ಳೆ ಸೌಲಭ್ಯಗಳು ಕೊಡಬೇಕಾಗಿದೆ. ಮತ್ತು ಸುರಕ್ಷಣೆಯ ದೃಷ್ಟಿಯಲ್ಲೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಮಾಡಬೇಕು ಅಂತ ಯಾವುದೇ ರೀತಿಯ ಅನುಮಾನ ಇಲ್ಲ. ಅದು ಮಾಡಲೇಬೇಕು ಅವರು, ಅದು ಅವ್ರ ಕರ್ತವ್ಯ. ಪರಿಹಾರದ ವಿಚಾರಕ್ಕೆ ಗಾಯಾಳುಗಳಾಗ್ಬೋದು ಅಥವಾ ಒತ್ತಡ ನಡ್ತಾ ಇರ್ತೀರಾ ಸರ್, ಅಥವಾ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾರೆ? ಇಲ್ಲ, 2 ಕಡೆನೂ ಇದೆ. ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಅವರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅದು ಸಹಜವಾಗಿ ಅದರ ಒಂದು ಅಮೌಂಟ್ ಕೊಟ್ಟೆ ಕೊಡ್ತಾರೆ. 2 ಕ್ಲಿಯರ್ ಆಗಿದೆ ಸರ್, 2 ಸಾವಿರ ಕ್ಲಿಯರ್ ಆಗಿದೆ. ಇದು ಡಿಸ್ಚಾರ್ಜ್